20 ವರ್ಷದಿಂದ ನೀವೆಲ್ಲ ಹೋಗಿದ್ರಿ. ಅವತ್ತು ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ನಮ್ಮ ತಂದೆಯವರು ಕೂಲಿ ಮಾಡಿ ನಾಲಿ ಮಾಡಿ ನಾವು ಒಂದು ಹೆಣ್ಮಕ್ಳು ಇರ್ತಾರೆ ಅವರು ಜೀವನಕ್ಕೆ ಅಂತ ಮಾಡಿರ್ತಾರೆ. ಈಗಲ್ಲಾಗ ಅಸೆಂಬಲ್ ಆಗಿದ್ದಾರೆ ಪ್ರತಿಯೊಬ್ಬರು ವಿಡಿಯೋ ಎವಿಡೆನ್ಸ್ ಲಾಯರ್ಗಳು ರೌಡಿಗಳ ತರ ಬಂದು ಹೆಂಗೆ ಅಪ್ಪನೇ ಇದ್ದಾಗ ಯಾರ್ಯಾರು ಏನ್ ಮಾಡೋರು ಅಂತ ತೋರಿಸ್ತೀನಿ. ಯಾರ ಮೇಲೆ ಗೊತ್ತಾಗ್ತದೆ ಕ್ರಮ. 72 ವರ್ಷ ಒಬ್ಬಳನ್ನ ಒಂಟಿಯಾಗಿದ್ದವಳು 72 ತೋರಿಸ್ತೀನಿ. ತಾಯಿ ಮಾಡ್ಕೊಂಡೆ ಲಬ ಲಬ ಅಂತ 72 ವಯಸ್ಸಿನ ಮುಟ್ಟಬಹುದಾ? 72 ವಯಸ್ಸಿನ ಮುಟ್ಟಬಹುದಾ ತಳ್ಳಬಹುದಾ? ಒಂಟಿ ನೋಡು ವಿಡಿಯೋ ನಾನು ನಮ್ ಸೈಟ್ ಅದು ಬನ್ರಿ, ನಮ್ ಸೈಟ್ ಬನ್ರಿ. 2005ರಲ್ಲಿ ನಂದು ಮನೆ ಇದೆ, ಕರೆಂಟ್ ಬಿಲ್ ಕಟ್ಟಿದ್ದೀನಿ. ಮನೆ ಇತ್ತು, ಕರೆಂಟ್ ಬಿಲ್ ಕಟ್ಕೊಂಡ್ ಬರ್ತಿದ್ರು. ಇವಾಗ ಅದನ್ನ ಒಡೆದಾಕಿ ಇವರ ಏನು 5 ಕುಂಟೆ ಅಂತ ಏನಿದೆ ಅದಕ್ಕೆ ಆ ಜಮೀನನ್ನು ಸೇರಿಸ್ಕೊಂಡಿದ್ದಾರೆ, ಅಜ್ಜಿ ಅವ್ರದನ್ನ ಸೇರಿಸ್ಕೊಂಡಿದ್ದಾರೆ. ನಾವು ಕೇಳ್ತಿದ್ ನಿಮ್ದಿದ್ರೆ ನೀವು ಹಾಕೊಳ್ಳಿ, ನಾವೇನಿದೆಲ್ಲ ನಮ್ದು ಅಂತ ಹೇಳಿಲ್ಲ. ನಮ್ದನ್ನು ಸೇರ್ಸ್ ಹಾಕೊಂಡಿರೋದ್ರಿಂದ ಇದು ಎಷ್ಟು ಅಳತೆ ಬಂದಿದೆ ಅಂತ ಅಳತೆ ಮಾಡಿ ನೋಡಿದಾರೆ ಅಷ್ಟೇ. ಹೌದು, ಮನೆ ಅಲ್ಲಿ ಹೊಡೆದಾಕಿದ್ದಾರೆ, ಇವರೇ ಹೊಡೆದಾಕಿರೋದು. ಒಂದು 15 ದಿವಸಕ್ಕೆ ಮುಂಚೆ ಗೊತ್ತಾಯ್ತು. ಕಾನೂನು ಪ್ರಕಾರ ಹೋಗಿದ್ದೀವಿ, ಎಲ್ಲೆಲ್ಲಿ ನಾವು ದೂರುಗಳನ್ನ ಕೊಡಬೇಕು ಕೊಟ್ಟಿದ್ದೀವಿ. ಆದರೆ ಪೊಲೀಸ್ ಇಲಾಖೆಯಿಂದ ಆದಷ್ಟು ನಮಗೆ ಸಹಾಯ ಸಿಕ್ಕಿಲ್ಲ. ಆದರೆ ಇವ್ರಿಗೆ ಭಾಳಷ್ಟು ವಯಸ್ಸಾಗಿದೆ, ಒಂಟಿ ಮಹಿಳೆ, ನೊಂದಿದ್ದಾರೆ, ಅವರಿಂದ ಬಹಳಷ್ಟು ದೌರ್ಜನ್ಯವನ್ನು ಅನುಭವಿಸಿದ್ದಾರೆ. ಹಾಗಾಗಿ ನಮ್ಮ ಲಾಯರ್ಸರು ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವ್ರು 5 ಕುಂಟೆ ನಮಗೆ ಬೇಡ, ನೇರವಾಗಿ ಹೇಳ್ತಾ ಇದ್ದೀವಿ. ನಮ್ದೇನಿದೆ ಒಂದು ಸೈಡ್ ಜಾಗಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಗೆ ಇವ್ರ ಜಾಗ ಬೇಡ. ಇವರು ಸೇರಿಸಿ ಹಾಕೊಂಡಿರೋದ್ರಿಂದ ನಮ್ಮ ಸೈಟ್ನು ಸೇರ್ಸಿ ಹಾಕೊಂಡಿರೋದ್ರಿಂದ ನಮ್ದು ಒಂದು ಸೈಟನ್ನು ಸೇರ್ಸಿ ಹಾಕೊಂಡಿಲ್ಲ ಅಜ್ಜಿ ಅವ್ರು. ನಮ್ದೊಂದು ಸೈಟ್, 2 ಸೈಟನ್ನು ಸೇರ್ಸಿ ಹಾಕೊಂಡಿದ್ರಿಂದ ಅಳತೆ ಮಾಡಿದ್ರೆ ಅಷ್ಟೇ ಹೊರತು ಅವ್ರ ಜಾಗ ನಮಗೆ ಬೇಡ, ನಮ್ಮ ಜಾಗನೂ ಅವ್ರು ತಗೊಳ್ಳೋದು ಬೇಡ. ಹೌದು, ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದೀನಿ 20 ವರ್ಷದಿಂದ. ಈ ಜಾಗ 1940 ನಮ್ಮ ತಾತನಿಗೆ ಬಂದಿರುವಂತ ಆಸ್ತಿ. ಜೋಡಿದಾರರು 1940 ಬಂದು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಶೆಡ್ ಹಾಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ತಗೊಳ್ಳೋದು ಸುಳ್ಳು ಯಾವ್ದು ಹಾಕಿಲ್ಲ, ಹೇಳ್ತಾರೆ ಬಾಯ್ಲಿ ಅಷ್ಟೇ. ಅಂತ ಸುಳ್ಳುಗಳು 100 ರೆಕಾರ್ಡ್ ಮಾಡಿರೋದು. ಯಾವ ಶೆಡ್ಡು ಇಲ್ಲ, ಯಾವ ಕೆಲಸ ಮಾಡಿ ಸುತ್ತಮುತ್ತ ಕೇಳ್ಕೊಂಡ್ರಿ ಯಾವ ಶೆಡ್ಡು ಇಲ್ಲ. ಯಾವ ಖಾತಾ ಇದ್ರೆ ಅದು ಗೊತ್ತಿಲ್ಲ. ಅಲ್ಲ ಈ ಕಡೆ ಕೇಳ್ರಿ, ಯಾವ ಶೆಡ್ಡು ಇಲ್ಲ. ಅಲ್ಲ ಈ ಕಡೆ ಕೇಳ್ರಿ, ಯಾವ ಶೆಡ್ಡು ಇಲ್ಲ, ಖಾಲಿ ಇತ್ತು. 50 ಲೋಡು ಈ ಗಲೀಜು ಬಿದ್ದಿತ್ತು. ನಾನು ಬಂದು 1.5 ತಿಂಗಳಿಂದ ಇದನ್ನ ಕ್ಲೀನ್ ಮಾಡಿಸಿದ್ದೀನಿ. ಇವತ್ತು ನೆನ್ನೆ ಏನು ಕಾಂಪೌಂಡ್ ಹಾಕ್ಲಿಲ್ಲ. ನಮ್ಮ ಆಸ್ತಿ ಇಂಥವು ಅದನ್ನೇ ಹೇಳ್ದು ಪಾಯ ಸಾರ್ ಹೆಂಗ್ ಹಾಕಿದ್ವಿ, ಎಷ್ಟು ದಿನ ಬೇಕು ಹಾಕಕ್ಕೆ ನೋಡ್ರಿ. ಒಂದ್ಸತಿ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಮ್ಮ ಆಸ್ತಿಗಳು ಸ್ವಂತನ ನಾವು ಇವತ್ತೇ ಕಟ್ಟಬೇಕು ಅಂತ ಏನಿಲ್ಲ. ನಾವು ಬೇಕಾದಾಗ ಬಂದು ಅವಶ್ಯಕತೆ ಬೀಳೋ ಕಟ್ಕೋತೀವಿ. ಇಲ್ಲ, ಸುಳ್ಳು 100ಕ್ಕೆ 100. ಇವಾಗ ಒಂದು ಕೆಲಸ ಮಾಡ್ರಿ, ಅವ್ರಿಗೆ ಇದು 118/8 ನಮ್ಮ ತಾತನಿಂದ ನಾನು ಇವಾಗ ಡಾಕ್ಯುಮೆಂಟ್ ಕೊಡ್ತೀನಿ, ರೆಕಾರ್ಡ್ ಮಾಡ್ಕೊಡ್ರಿ. ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಆಗಿರೋ ಅಂಥದ್ದು ಯಾರಾದರೂ ನರಸಿಂಹಯ್ಯನೋ ಪಂಕಜಮ್ಮನೋ ಇನ್ನೊಬ್ಬರ ಒಂದೇ ಒಂದು GPನೋ ಏನಾನ ದಾಖಲೆ ಇದ್ದರೆ ನಾನೊಂದು ಹೆಜ್ಜೆ ಇಕ್ಕಲ್ಲ ಇಲ್ಲಿಗೆ. ಇಲ್ಲ ಅಂದರೆ ಅವ್ರ ಹತ್ರ ದಾಖಲೆ ಬರ್ಸ್ಕೊಂಡಿರೋದು ಆ ಕಡೆಯಿಂದ ನಮ್ಮ ಓನರ್ಗಳ ಕಡೆಯಿಂದ ತೋರಿಸ್ಲಿ. ನನ್ನ ದಾಖಲೆ ಆವತ್ತಿಂದನೂ A to Z ಇಲ್ಲೇ ಕೊಡ್ತೀನಿ. ಇವಾಗ ರೆಕಾರ್ಡ್ ಮಾಡ್ಕೊಡ್ರಿ. ಅವ್ರು ಹೇಳಿದ್ರು ಕೆಂಪರಾಜಮ್ಮ, ನಮ್ಮದು ನಾವು 2007ರಲ್ಲಿ ವಿತ್ ಮನೆ ಪರ್ಚೇಸ್ ಮಾಡಿದ್ದೀನಿ, ರಿಜಿಸ್ಟ್ರ್ ಪೇಪರಲ್ಲಿ ವಿತ್ ಮನೆ ಅಂತಲೇ ಇದೆ. ಅವತ್ತಿಂದ ಎಲೆಕ್ಟ್ರಿಸಿಟಿ ಬಿಲ್ ಹಾಕಿದ್ದೀನಿ, ಅಪ್ ಟು ಡೇಟ್ ಕರೆಂಟ್ ಬಿಲ್. ಹೌದು, ಈ ಖಾತಾ ಒಳಗೂ ಮನೆ, ಈ ಖಾತಾ ಒಳಗೂ ಮನೆ ಇದೆ. ಹೌದು ಇದೆ, ಹೌದು 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 ಕರೆಕ್ಟಾಗಿದೆ. ಚೆಕ್ ಬಂದಿ ಇದೆ. ಪಕ್ಕದಲ್ಲಿ 5ನೇ ನಂಬರ್ ಸೈಟು ಇದು. ಕಾಂಪೌಂಡು ಇತ್ತು, ಗೇಟ್ ಇತ್ತು, ಇದೆ ಇದೆ ಎಲ್ಲ ಇದೆ. ವಾಸನೂ ಮಾಡ್ತಿದ್ವಿ. ಬಾಡಿಗೆ ಕೊಟ್ಟಿದ್ದೆ ನಾನು, ಬಾಡಿಗೆಯವರು ಬರ್ತಾರೆ. ಅದು ಹೇಳಿ ನಿಂತಿರೋದು 4. ನಿಮ್ಮ ಹಿಂದ್ಗಡೆ ಪೂರ್ವದ ಯಾವುದು? ಪೂರ್ವ ಬಂದು ಈ ಕಡೆ 5. ಇದು ಪಶ್ಚಿಮದ್ದು? ಪಶ್ಚಿಮಕ್ಕೆ 3ನೇ ನಂಬರ್ ಸೈಟು.
ಹೌದು. ಆಮೇಲೆ ದಕ್ಷಿಣಕ್ಕೆ ರಸ್ತೆ, ಉತ್ತರಕ್ಕೆ ಬೇರೆಯವ್ರ ಸೈಟು ನಾವು ದೂರು ಕೊಟ್ಟಿದ್ದೀವಿ, ದಾಖಲೆಗಳಿಂದ ಹಿಡಿದು ಈ ಖಾತೆಯಿಂದ ಹಿಡಿದು ಸುಳ್ಳು ಯಾವ ಮನೆಯೂ ಇಲ್ಲ. ಇವಾಗ ನಾನು ಹೇಳಿದ್ನಲ್ಲ 1940ರಿಂದ ಏನಿತ್ತು ಆ ಫೋಟೋಗಳು ದಾಖಲೆಗಳೆಲ್ಲ ನಿಮ್ಗೆ ಕೊಡ್ತೀನಿ, ಇದ್ರೆ ಅವ್ರು ತೋರಿಸ್ಲಿ. ಹಲೋ ಹಲೋ ಆ ವಿಡಿಯೋನು ತಗೊಂಬ, ಆಮೇಲೆ ದಾಖಲೆ ಎತ್ಕೊಂಬ್ರಿ, ಬೇಗಾಗಿರೋದು ದಾಖಲೆ ಬೇಗ ಬೇಗ ಬರ್ರಿ ಒಳಗಡೆ. ಆಮೇಲೆ ನಮ್ಮ ಮನೆ ನಿಂತ್ಕೊಂಡು ಕೆಂಪರಾಜ ಮನೆ ನಿಂತ್ಕೊಂಡು ಕಟ್ಸ್ಕೊಟ್ರು. ನಮ್ಮ ಸೈಟ್ ಓನರು ಕೆಂಪರಾಜ ಮನೆ ಬಂದು ನಿಂತ್ಕೊಂಡು ಕಟ್ಸ್ಕೊಟ್ರು. ದಾಖಲೆ ನಾನು ತೆಗಿಸ್ತೀನಿ, ಅದೇ ತರ ನೀವು ರೆಕಾರ್ಡ್ ಮಾಡಿ. 118 ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಖಾಲಿ ಸೈಟ್ ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತಾರ? 20 ವರ್ಷದ್ದು ಕರೆಂಟ್ ಬಿಲ್ ಇದೆ, 20 ವರ್ಷದ್ದು 20 ವರ್ಷ ಕರೆಂಟ್ ಬಿಲ್ ಕಟ್ಟಿದ್ದೀವಿ, ತರ್ತಾ ಇದ್ದಾರೆ. ಕರೆಂಟ್ ಬಿಲ್ ಕಟ್ಟಿದ್ದೀವಿ, ನಮ್ಮ ಹತ್ರ ಏನ್ ದಾಖಲೆಗಳಿದಾವೆ ನಾವು ಮಾಡ್ತೀವಿ. ಕಾಂಪೌಂಡ್ ಗೇಟ್ ಎಲ್ಲ ಇದೆ. ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೋರ್ಟಿಗೆ ಹೋಗಿ, ಅವ್ರ ಡಾಕ್ಯುಮೆಂಟ್ಸ್ ಅವ್ರು ಕೋರ್ಟಿಗೆ ಹೋಗಿ, ಕೋರ್ಟಲ್ಲಿ ಇರ್ತಾರೆ, ನಾವು ತಗೊಂಡಿವಿ. ನಾವು ತೋರಿಸ್ತೀವಲ್ಲ, ಹಂಗೇನೆ ಅವ್ರನ್ನ ಯಾವ್ದನ್ನ ಬರ್ಕಡ ಮೂಲ ಇರ್ತದಲ್ವಾ, ಹೌದು ಖಂಡಿತ. ಕೆಂಪರಾಜಮ್ಮನ್ಗೂ ಪಕ್ಕಾ ರಿಜಿಸ್ಟರ್ ಆಗಿದೆ. ಕೆಂಪರಾಜಮ್ಮಂಗೆ ನರಸಿಂಹಯ್ಯ ಬರ್ಕೊಟ್ಟವ್ರೆ, ಅವ್ರಿಗೂ ಪಕ್ಕಾ ರಿಜಿಸ್ಟರ್ ಆಗಿದೆ. ಬಂದಿರ್ಬೇಕಲ್ಲ, ಹೆಂಗ್ ಬಂತು ಜಾಗ ನಮಗ್ ಗೊತ್ತಿಲ್ಲ. ನಾವು 3 ರಿಜಿಸ್ಟ್ರು ನೋಡಿ ನಾವು ತಗೊಂಡ್ವಿ. 3 ರಿಜಿಸ್ಟ್ರು ನೋಡಿ ನಾವು ತಗೊಂಡಿದ್ದು. ನರಸಿಂಹಯ್ಯ ಬಂದು ಕೆಂಪರಾಜಮ್ಮಗೆ ಮಾಡ್ಕೊಟ್ಟಿದ್ದಾರೆ, ಕೆಂಪರಾಜಮ್ಮ ಬಂದು ನಮಗೆ ಮಾಡ್ಕೊಟ್ಟಿರೋದು. ಆಯ್ತು. ಇವಾಗ ನರಸಿಂಹಯ್ಯ RTCಲಿ ಬಂದು ಕೆಂಪರಾಜಮ್ಮ ಇದು ನರಸಿಂಹಯ್ಯ ಅಂತಾನೆ ಬರ್ತಾ ಇರೋದು. ಈಗ EC ತೆಗ್ಸಿದ್ರೆ ಸರ್ ನಾನು ಒಂದು ವಿಚಾರ ಹೇಳ್ತೀನಿ. ಇವಾಗ ನಮ್ಮ ತಾತ ಆಸ್ತಿನ ಮಾರಿರ್ತಾರೆ, ಯಾರೋ ಒಬ್ರು ತಗೊಂಡಿರ್ತಾರೆ. ಇವಾಗ ನಮ್ಮ ತಾತನ ಹೆಸರಲ್ಲಿ ಇರ್ತಿತ್ತೆ ಸರ್, ಇವಾಗ ಬೇರೆಯವರು ದುಡ್ಡು ಹಾಕಿ ತಗೊಂಡಿರ್ತಾರೆ. ನಮ್ಮ ತಾತಂದೇ ಅಂತ ನಾವು ಹೇಳಿದ್ರೆ ಯಾವ ಅರ್ಥ ಸರ್? ಇವ್ರದ್ದೇನಿದೆ ಇವ್ರು ತಗೊಳ್ಳಿ, ನಮ್ಮ ಹತ್ರ ಏನಿದೆ ಕೊಡ್ತೀವಿ. ಸರಿ ಇಲ್ಲ ಅಂದರೆ ಇನ್ನೂ ಒಬ್ರು ವಕೀಲರನ್ನ ಇಟ್ಕೊಳ್ಳಿ, ಇನ್ನೂ ಹೋರಾಟ ಮಾಡಲಿ, ಕಾನೂನು ಹೋರಾಟ ಮಾಡಲಿ, ತೊಂದರೆ ಇಲ್ಲ. ದೌರ್ಜನ್ಯ ಬೇಡ ಸರ್. ನಾನು ಅದೇ ಹೇಳಿದ್ದು. ಆದ್ರೆ ಯಪ್ಪ ನನ್ನ ಕಳ್ಳಿ ಕೆಳಕ್ಕೆ ನಾವು ಲೀಗಲ್ ಆಗಿರೋದಕ್ಕೇನೆ ಒಂದ್ ನಿಮಿಷ ಕೇಳಿಸ್ಕೊಡ್ರಿ. ಲೀಗಲ್ ಆಗಿರೋದಕ್ಕೇನೆ ನಾನು ಪಕ್ಕ ದಾಖಲೆ ಇಲ್ಲ ಅಂದರೆ ಯಾವನು ಗೌರ್ಮೆಂಟ್ ಸರ್ವೆ ಮಾಡೋಕ್ಕಿಲ್ಲ. ನಾನು ಪಕ್ಕ ದಾಖಲೆ ಹಾಕಿ ಅಕ್ಲಾಜ್ಮೆಂಟು ನಿಮ್ಗೆ ಇವಾಗ ಕೊಡ್ತೀನಿ, ಅದನ್ನು ತಗೊಳ್ರಿ. 23ನೇ ತಾರೀಕಿಗೆ ಡೇಟ್ ಕೊಡ್ತೀನಿ ಅಂತ ಹೇಳೋರು ನನಗೆ. ನಾನು 4ನೇ ತಾರೀಕಿಗೆ ಅರ್ಜಿ ಹಾಕಿದ್ದೀನಿ. ಆಯಿತಾ? ಇದು ಲೀಗಲ್ಲ ಅನ್ಲೀಗಲ್ಲ? ಸರಿ, ಇವಾಗ ಆಯ್ತು ನಮ್ಮ ಜಾಗ ಆಯ್ತಾ? ಇವಾಗ ಎಲ್ಲರಿಗೂ ನೋಟಿಸ್ ಬರ್ತದೆ, ಎಲ್ಲರಿಗೂ ಬೇಡ ಇವಾಗ ನೋಟಿಸ್ ಬರ್ತದೆ. ಒಂದ್ ನಿಮಿಷ ಇರಿ, ನೋಟಿಸ್ ಸರ್ವ್ ಆಗೋದು ಇನ್ನ 7 ದಿನಕ್ಕೆ ಮುಂಚೆನೆ ನೋಟಿಸ್ ಕೊಡ್ತಾರೆ. ನಾನು ಹೇಳ್ತಾ ಇರೋದು ನಾಳೆನೋ ಇಲ್ಲ ನಾಡೋದೋ ಇಲ್ಲ ಇವತ್ತೋ ನೋಟಿಸ್ ಬರ್ತದೆ. ನೋಟಿಸೇ ಯಾರಿಗೆ ಬರ್ತದೆ? ಆ ಕಡೆ ಕೆಂಪರಾಜಮ್ಮ ಜಮೀನಿಗೆ ಬರ್ತದೆ, ಈ ಕಡೆ ಯಾರವನು ನಮ್ಮ ಗಂಗಪ್ಪನಿಗೆ ಬರ್ತದೆ, ಆ ಕಡೆ ತಿಮ್ಮಯ್ಯನಿಗೆ ಬರ್ತದೆ ಜಮೀನವ್ರಿಗೆ. ಅಷ್ಟು ಜನಕ್ಕೂ ರಿಜಿಸ್ಟರ್ ಪೋಸ್ಟೇ ಅಡ್ರೆಸ್ಗಳೆಲ್ಲ ನಮ್ಮ ಹತ್ರವೇ ಮಾಡಿಸ್ತೀವಿ. ಅದನ್ನ ನಿಮಗೂ ಬೇಕು, ಇವ್ರಿಗೂ ಬೇಕಾದರೆ ಯಾರಿಗೆ ಬೇಕಾದ್ರೂ ನಾನು ತೋರಿಸ್ತೀನಿ. ಹಾಕಿರೋ ಅಕ್ಲಾಜ್ಮೆಂಟ್ ಇಲ್ಲದೆ ಇವತ್ತು ನಾಳೆ ನೋಟಿಸ್ಗಳು ಬರ್ತವೆ. ಆಯಿತಾ? ಅಕ್ಲಾಜ್ಮೆಂಟ್ ಅಂತೂ ಇವಾಗ ಅದೇ ಕೊಡ್ತೀನಿ ಸರ್. ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನನಗೆ ದಾಖಲಾತಿ ಇಲ್ಲ ಅಂದರೆ ನಾನು ಯಾಕೆ ಸರ್ವೆ ಆಗ್ತಿದೆ? ಅಲ್ಲ, ಇವಾಗ ಇವರು ಅವರು ಹಂಗೆ ಸರ್ವೆ ಮಾಡಿಸ್ಲಿ. ಸುಳ್ಳು ಇಲ್ಲ, ಇರಲಿಲ್ಲ, ಯಾವುದೂ ಇಲ್ಲ. ಇದ್ದಿದ್ರೆ ಆಯ್ತು. ಇವಾಗ ಮನೆ ಓಡ್ ಹಾಕಿದ್ರೆ ಅವ್ರು ಸುಮ್ಮನೆ ಇರೋಲ್ಲ ಯಾರನ? ಈ ಖಾತಾ ಒಳಗೆ ಮನೆ ಇದೆ, ಫೋಟೋ ಖಾತಾ ಮಾಡಿದ್ವಿ, ತೋರಿಸ್ತೀನಿ ದಾಖಲೆ. ಅವರು ತೋರಿಸ್ಲಿ. ನಾವು ಇವಾಗ ಬರೀ ಮಾತಲ್ಲಿ ಹೇಳೋದು ಬೇಡ. ನಾನು ದಾಖಲೆ ಕೆಲಸ ಮಾಡೋದು ಗೊತ್ತಿಲ್ಲ ಅವನಿಗೆ. 23ನೇ ತಾರೀಕು ನಿಮ್ಗೂ ಒಂದು ಫೋನ್ ಹಾಕ್ತೀನಿ, ಬಂದ್ಬಿಡ್ರಿ. ಅವಾಗೂ ನೋಟಿಸ್ ಕೊಟ್ಟಿರ್ತೀವಿ, ಎಲ್ರಿಗೂ ನಿಮ್ ಪಕ್ಕದಲ್ಲಿ ನಿಮ್ದು ಇತ್ತು ಅಂತ ಹೇಳ್ತಾವ್ರೆ. ನಮ್ಮದನ್ನ ಅಕ್ವೈರ್ ಮಾಡ್ಕೊಡಿ ಅಂತ ಅವ್ರು ಹೇಳ್ತಾ ಇರೋದು. ನಾವು ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು 5 ಗುಂಟೆಗೆ ನಾವು 10 ಬಸ್ತಿಗೆ 2 ಸತಿ ಮಾಡಿಸಿದ್ದೀನಿ. ಇವ್ರಿಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಇವ್ರಿಗೆ ನಂಬಿಕೆ ಬರಬೇಕಲ್ಲ. ತಿರ್ಗಾನು ನೋಟಿಸೇ ಕೊಟ್ಟು ಮಾಡೋದು. ನೋಟಿಸ್ ಕೊಡ್ತೀರಾ ಯಾರು ಸರ್ವೆ ಮಾಡೋಕ್ಕಾಗಲ್ಲ. 10 ಬಸ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ತೀವಿ ಸರ್. ನಿಮಗೆ ಒಬ್ಬ ಇದ್ರವ್ರು ಇದ್ದೀರಿ, ಯಾವುದೇ ಒಬ್ಬ ಮನುಷ್ಯ ಆತನ ಆಸ್ತಿಗೆ ಇವತ್ತೇ ಹೋಗ್ಬೇಕು ಅಂತ ಯಾವ ಕಾನೂನಾಗೂ ಬರ್ದಿಲ್ಲ. ಜಮೀನ ಅವ್ರಿಗೆ ಇಷ್ಟ ಕಟ್ಟಿಲ್ಲ ಸರ್. ನೀವು ಹೇಳ್ತಾ ಇದ್ದೀರಾ ಎಲ್ಲಾ ಬರೀ ಸುಳ್ಳುಗಳು ಹೇಳ್ತಾರೆ ಸರ್. ಕರೆಂಟ್ ಬಿಲ್ ಕಟ್ಟಿರೋ ತೆಗಿಸ್ರಿ. ಕರೆಂಟ್ ಬಿಲ್ ಹಾಕವ್ರಿ ಇವರು.
ಕೊಟ್ಟಿಲ್ಲ, ಯಾಕೆಂದ್ರೆ ಮನೆ ಇರ್ಲಿಲ್ಲ, ಇವ್ರು ಕೊಡ್ಲಿಲ್ಲ. ಒಂದ್ ಕಂಬ ಹಾಕಿರೋದು ನಾನು ನೋಡಿದೀನಿ ಪೊಲೀಸ್ ಸ್ಟೇಷನ್ಗೆ. ಇನ್ನೊಂದು ಅರ್ಥ ಮಾಡ್ಕೊಳ್ರಿ, ಇಲ್ಲ ನಿಮ್ಗೆ ಅರ್ಥ ಆಯ್ತು ಇವಾಗ. ಯಾವುದೇ ಜಾಗನ ಅವ್ರು ಯಾವಾಗ ಬೇಕಾದ್ರೂ ಅನುಭವಿಸ್ಬೋದು, ಏನ್ ಬೇಕಾದ್ರೂ ಮಾಡೋದು, ಅದು ಅವ್ರವ್ರ ಸ್ವತಂತ್ರ. ಅದನ್ನ ಕೇಳಕ್ಕೆ ಯಾರು ಆಗಿತ್ತಲ್ವಾ? ಇವಾಗ ಯಾಕೆ ಬಂದು ಹಾಕಿದ್ರೆ ಅವಾಗಲೇ ಬಂದು ಮಾಡ್ಕೋಬೋದಿತ್ತಲ್ಲ, 2 ವರ್ಷ ಆದ್ಮೇಲೆ ಹಾಕೋಬೋದಿತ್ತಲ್ಲ. ಇವ್ರ ಪ್ರಕಾರನೇ ಹೋಗ್ತೀವಿ ಅಂದ್ರೆ ಇವರಪ್ಪ ರಿಜಿಸ್ಟರ್ ಮಾಡ್ಕೊಟ್ಟಾದ್ಮೇಲೆ 20 ವರ್ಷ ಆದ್ಮೇಲೆ ಅವ್ರು ರಿಜಿಸ್ಟರ್ ಮಾಡ್ಕೊಟ್ಟಿರ್ತೀವಿ, ಅವರು ಅವ್ರನ್ನೆಲ್ಲ ಚೀಟಿ ತೋರಿಸ್ಬಿಡ್ಲಿ, ತಿರುಗಿಲಿಂದ ಎಡಗಾಲಿಕ್ಕದಿಲ್ಲ ಅಂದ್ರೆ ಇವ್ರು ಹೋಗ್ಲಿ. ಏನ್ ಚೀಟಿ ತೋರಿಸ್ಬೇಕು? ರಾಮಣ್ಣ, ನರಸಿಂಹಣ್ಣಗಾಲಿ, ಕೆಂಪರಾಜಮ್ಮನ್ಗಾಲಿ ಸರ್ ನಮಗ್ ಮಾಡಿರೋದು ನಾವ್ ಹೇಳ್ತಾ ಇದೀವಿ. ಇವರಪ್ಪ ಯಾರು ಮಾರಿದ್ರು ನಮಗ್ ಗೊತ್ತಾ ಇವರಪ್ಪ ಯಾರು ಅಂತ? ಇವರಪ್ಪ ಯಾರು ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ದಾಖಲೆಗಳನ್ನ ತಗೊಂಬಂದು ನಾವು ತೋರಿಸ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ದಾಖಲೆಗಳನ್ನ ತೋರಿಸ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅವರು ಪಕ್ಕದ 118 ಇದೇ ಊರಾಗೆ ಅವ್ರೆ. 118 ಕೆಂಪರಾಜಮ್ಮ ನರಸಿಂಹಯ್ಯ ಹೆಸರಲ್ಲಿ ಬರ್ತಿದೆ. ನರಸಿಂಹಯ್ಯ ಅಂದ್ರೆ ಅವ್ರು ಯಾರೋ ಬರ್ಸ್ಕೊಂಡವ್ರಲ್ಲ ಇವರು. ಇದೆಲ್ಲ 118/9 ಅದಕ್ಕೆ ನಾವು ಇವ್ರು ಕನ್ಫರ್ಮ್ ಆಗಿ ಅಂತ ಹಾಕಿದ್ದೀವಿ. 5 ಗುಂಟೆಗೆ 13 ಸೈಟ್ ಮಾಡಿವ್ರೆ. 5 ಗುಂಟೆಗೆ ಅದಿರೋದು 5 ಗುಂಟೆ 13 ಸೈಟ್ ಮಾಡ್ತಾರೆ. 13 ಸೈಟ್ ಮಾರವ್ರೆ. ಪ್ಲಾನ್ ನೋಡಿ ಅವ್ರ ಹತ್ರನೇ. 13 ಸೈಟ್ ಯಾವುದು? ಈಗ ಅವೆಲ್ಲ ಅವೆಲ್ಲ ಅದೇನೆ, ಎಲ್ಲ ಅದೇ ಹಾಕಿರೋದು. ನೋಡಿ ಎಲ್ಲಾರ್ದವನು ಇದು ಮಾತ್ರ 6 ಗುಂಟೆ, ಇದು 5 ಗುಂಟೆ ಒಬ್ಬರು ಎಲ್ಲರೂ. ಅದು 11 ಜನದ ಭಾಗಗಳಿವು ಜೋಡಿದಾರದು. ಅಷ್ಟು ದಾಖಲೆ ಹೋಗಲ್ಲ. ಯಾವ ನೀವೆಲ್ಲ ಇದು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ನಾವು ಅದೇ ಹೇಳ್ತಿರೋದು. ಕೇಳ್ತಾ ಇರೋದು ಕಾನೂನು ಪ್ರಕಾರ ಏನು ಅಂತಂದ್ರೆ, ಅವರು ಇಲ್ಲಿ ವಾಸವಾಗಿರೋದು ನಿಜನಾ ಅಂದ್ರೆ ನೀವು ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಅದು ಸ್ಟೇ ಆರ್ಡರ್ ಬರೋರ್ಗು ಯಾರು ಕೆಲಸ ಮಾಡ್ಬಿಡ್ರಿ, ಅವ್ರ ಪಾಡ್ಗವ್ರವ್ರಿಗೆ ಜಗಳ ಬೇಡ ಅಂತ ಕಾನೂನು ಪ್ರಕಾರ ಹೋಗೋಣ ಅಂತ ಕೇಳ್ತಾ ಇದ್ರೆ ವಿನಃ ಇಲ್ಲಿ ಯಾರು ಗಲಭೆಗಳು ಬಿಡಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಏನು ದ್ವೇಷ ಕಟ್ಕೊಂಡು ಯಾರು ಇಲ್ಲೇನು ಮಾಡ್ತಿಲ್ಲ. ಕೇಳ್ತಾ ಇರೋದು ಇಷ್ಟೇ, ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಇದು ಮಾಡ್ಕೊಂಡು ಅವ್ರದ್ದೇನಿದೆಯೋ ಅವ್ರು ತಗೊಳ್ರಿ, ನಿಮ್ದೇನಿದೆಯೋ ನೀವು ತಗೊಳ್ರಿ. ಇವಾಗ ಕೋರ್ಟಲ್ಲಿ ನಡೀತಾ ಇದೆ, ಸ್ಟೇ ಬರ್ರಿ, ಅಲ್ಲೇನು ಪ್ರೊಸೀಜರ್ ಏನಿರುತ್ತೋ ಅದೇನು ಕಾನೂನು ಪ್ರಕಾರ ಏನು ಡಿಸೈಡ್ ಆಗುತ್ತೋ ಅದ್ರ ಪ್ರಕಾರ ಮೂವ್ ಮಾಡ್ಕೊಳ್ಳೋಣ ಅಷ್ಟೇ. ಅದು ಸಿಂಪಲ್ ಮ್ಯಾಟರ್. ಅದೇನು ದೊಡ್ಡ ಗಲಾಟೆ ನಾನು ಹಾಕಿದ್ದೀನಿ. ಈಗ ಅಲ್ಲ ಅವರು ನಾನು ಹೇಳ್ತಾ ಇರೋದು ಕಾಂಪೌಂಡ್ ನಾವೇನು ಇಲ್ಲಿ ಇನ್ನೇನು ಇವಾಗ ಮಾಡಲ್ಲ. 23ನೇ ತಾರೀಕು ನೋಟಿಸ್ ಕೊಡ್ತೀನಿ ಅಂತ ಇವತ್ತು ನನಗೆ ಮಾಹಿತಿ ಬಂದಿದೆ. ಇಲ್ಲ ಒಂದಿನ ಹೆಚ್ಚು ಕಡಿಮೆ ಸರ್ವೆ ಆಗ್ತದೆ, ನೀವು ಬರ್ರಿ, ನಾವು ಇರ್ತೀವಿ. ನಮ್ಮ 118 ಇಲ್ಲ, ಅವರು 118/8. ನಮ್ಮ ತಾತ ದೊಡ್ಡಮುನಿಯಪ್ಪ, ನಮ್ಮಪ್ಪ ರಾಮಣ್ಣ, ನಾವು 7 ಜನ ಮಕ್ಕಳಿದ್ದೀವಿ. 7 ಜನದಾಗೆ ತೋಪಣ್ಣ, ಮೈಲಾರಪ್ಪ, ಮುನಿಯಪ್ಪ, ಹನುಮಂತಯ್ಯ, ಜೈಮುನಿಯಪ್ಪ ಅವರು ಪೊಲೀಸ್ ಆಫೀಸರು, ನಾನು ಒಬ್ಬ ಟೀಚರು, ನಾನು ಸ್ಕೂಲ್ ನಡೆಸ್ತೀನಿ. ಇವನು ನನ್ನ ತಮ್ಮ 7 ಜನ. ನಾವು ಇಷ್ಟು ಜನದಲ್ಲಿ ಯಾರಾದರೂ ಒಂದೇ ಒಂದು ಗೀಟು ಯಾವತ್ತಾದರೂ 1940ರಿಂದ ಹಾಕಿಕೊಟ್ಟಿರೋಂಥ ಒಂದು ಪೇಪರ್ ಅವ್ರು ತಂದುಬಿಟ್ರೆ ಈ ಜಮೀನು ಚಂದ್ರೆ ಆಯ್ತು, ಆ ಪೇಪರ್ ತರ್ರಿ, ಪೇಪರ್ ತಗೊಂಬರ್ರಿ. ತತ್ತ ಇಲ್ಲ ತರಬೇಕಲ್ಲ, ತೋರಿಸ್ಬಿಟ್ರೆ ಈಗ ಅವರು ಈಗ ತಗೊಂಡ್ಬರ್ತೀವಿ ಅಂತಂದ್ರೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಡಾಕ್ಯುಮೆಂಟ್. ಕೆಲಸ ಮಾಡಿ, ನಾನು ಅಷ್ಟರಿಂದ ದಾಖಲಾತಿ ತೋರಿಸ್ತೀನಿ. ಇವಾಗ ನಮ್ಮ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತಾರಲ್ಲ, ಅದೊಂದು ನೋಡ್ಬೇಕು. ನೋಡ್ರಿ ಇಲ್ಲಿ ಇದ್ರಾಗೆ ನಿಮ್ಗೆ ಅರ್ಥ ಆಗ್ತದೆ. ಇದು ಒಂದು ಭಾಗ ಇವ್ರು 11 ಜನ ಜೋಡಿದಾರರು ಈ ಜಮೀನುಗಳನ್ನ ಕೊಂಡ್ಕೊಂಡಿರೋದು. ಇಲ್ಲಿ ಒಬ್ಬೊಬ್ರಿಗೆ ಎಷ್ಟು ಗುಂಟೆ ಹೆಸರು ತೋರಿಸ್ತೀನಿ. ಇದು ಬಂದು ರೋಡಿಂದ ಆಚೆ ಅದಿಲ್ಲ, ಮೈನ್ ಮಾಡ್ತೀನಿ ಆಚೆ. ಇದು ಪಾರ್ಟಿ ಹಾಲು, ಅಲ್ಲಿ ಎದುರುಗಡೆ ಕಟ್ಟಿರೋ ಪಾರ್ಟಿ ಹಾಲು ಆಯಿತಾ. ಇದು 3ನೇ ಭಾಗ, 4ನೇ ಭಾಗ, 5, 6, 7ನೇ ಭಾಗ ಪಕ್ಕದ್ದು ನಂಜಪ್ಪ ಅವ್ರ ಹೆಸರಾಗಿ ಇತ್ತು ಮೊದಲು. 8ನೇದು ನಮ್ಮದು ದೊಡ್ಡ ಮುನಿಯಪ್ಪ. ನೋಡ್ರಿ ಇಲ್ಲಿ ಎಷ್ಟಿದು, ಬೆಟ್ಟದ ರಂಗಪ್ಪ 1ನೇವ್ರು ಆಯಿತಾ. 2ನೇದು ಮುದ್ಬಸಪ್ಪವ್ರದ್ದು 5 ಹಾಕಿರೋದು ಪಾರ್ಟಿ ಹಾಲು. 3ನೇದು ದೊಡ್ಡಯ್ಯ, ಅಲ್ಲಿ ಬರ್ತದೆ 3ನೇದು ಆ ಕಡೆ ರೋಡ್ ಪಕ್ಕಕ್ಕೆ. ಮರಿಯಪ್ಪ ಅದ್ರ ಪಕ್ಕದ 4ನೇದು. ಅಪ್ಪಯ್ಯಣ್ಣ ಕರೆಕ್ಟಾಗಿ ಇಲ್ಲಿ ಬರ್ತದೆ, ಈ ಮನೆ ಯಾರಿಗೆ ಬರೋದು ಅಪ್ಪಯ್ಯಣ್ಣವ್ರದ್ದು. ಇದು ಗಂಗಪ್ಪ ವಿನ್ ರಂಗಪ್ಪ, ಇವಾಗ ಚೌಟ್ರಿ ಕಟ್ಟವ್ರವರು ಮೊದಲು ಗಂಗಪ್ಪನ ಅವ್ರದ್ದು. ಚೆನ್ನಪ್ಪ ಇದೆ. ಎಷ್ಟನೇ ಭಾಗ ಇದು? 118/7 ಆಯಿತಾ. ನೋಡಿ ಇದು ಇಲ್ಲದ ನೋಡ್ರಿ, ಇದು ದೊಡ್ಡ ಮುನಿಯಪ್ಪ 118/8 ನಮ್ಮದು.
9 ದಾಸಣ್ಣ ಅಂತದಲ್ಲ, ಇದು ನರಸಿಂಹಯ್ಯರ ವಂಶಸ್ಥರದು. ಕೆಂಪರಾಜಮ್ಮ ಅಂತಾರಲ್ಲ ಅವ್ರದ್ದು 5 ಕುಂಟೆ 118/9. ಸಂಜೀವಯ್ಯಂದು ನೋಡ್ರಿ ಐತೆ ಇರಮ್ಮ, ಇಲ್ಲೇ ಅದೇ ತೋರಿಸ್ತೀನಿ. ಅಲ್ಲ ಇಲ್ಲ ಇದೆ ಸಂಜೀವಯ್ಯಂದು ಅಲ್ಲ ಹೀರೋ ಸಂಜೀವಯ್ಯನಿಂದ ನರಸಿಂಹಯ್ಯನಿಗೆ ಸಂಜೀವಯ್ಯಂದು ಐತೆ. ಇದೆಷ್ಟಣ್ಣ ಇದು? ಇದ್ಯಾರಿದು? ಇದ್ಯಾರು? ಸಂಜೀವಯ್ಯ ತಾನೆ. ಸಂಜೀವಯ್ಯಂದು ಎಷ್ಟು? 10. ಎಲ್ಲಿ ಬರ್ತದೆ? 8, 9 ಆದ್ಮೇಲೆ 10 ಬರ್ತದೆ. ಮೇನ್ ರೋಡ್ ಇಲ್ಲ ಪಕ್ಕದ್ದು ಸಂಜೀವಯ್ಯ. ಇದಾಯ್ತಾ ಇದು? ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಇದು ಜಮೀನುಗಳು ಅಂತ. ಇದು ಪತ್ರ ಬಗ್ಗೆ ಸ್ಕೆಚ್ ಆಯ್ತಾ? ಆಮೇಲೆ ಇವಾಗ ನಿಮ್ಗೆ ಇರೋ ಆಯ್ತಾಯ್ತು ಇರ್ರಿ. 1900 ಇಸ್ವಿಯಿಂದ ಈ ಕಡೆ ಕೇಳ್ರಿ. ನಾನು ಇಷ್ಟೆಲ್ಲ ತೋರಿಸ್ತಿದ್ದೀನಲ್ಲ, ಮೂಲ ಪೇಪರ್ ಕೊಡಪ್ಪ. 40ನೇ ಇಸ್ವಿಯಿಂದ ನಾನು ಕೊಡ್ತಾ ಇದ್ದೀನಿ. ಅವ್ರಿಂಗೆ ನಾವಿದ್ರನ್ನ ತಗೊಂಡಿದ್ದೀವಿ ಈ ಕಡೆ ಅಂತ ಒಂದು ದಾಖಲೆ ತೋರಿಸ್ಲಿ. ಅವ್ರು ಹೇಳ್ತಾರಲ್ಲ ಅದು ತೋರಿಸ್ಲಿ ಐತೆ ಅಂತ ಕೊಡ್ಬೇಕಲ್ಲ. ಕೊಡಲ್ವಲ್ಲ ಸರ್ ದಾಖಲೆ? ಹೇಳ್ರಿ ದಾಖಲೆ ಹೇಳ್ದಿರ ಬರೀ ಮಾತಲ್ಲಿ ಏನಾಗ್ತದೆ ಇವಾಗ? ಮತ್ತೆ ಇದು 1940ರಲ್ಲಿ ಬಂದಿರೋದು, ಇದ್ರಲ್ಲಿ ಮೆನ್ಷನ್ ಐತೆ. ಆಮೇಲೆ ಇವಾಗ ನಮ್ಮ ಹೆಸರು ವಿಭಾಗ ಪತ್ರ ಆಗೋದಲ್ಲ, ಅದು ತೋರ್ಸಯ್ಯ. ಬಿಡು ಮೈಲಣ್ಣ, ನೀನು ಮಾತಾಡ್ಬಿಡ. ನನ್ನ ಹೆಸರಲ್ಲ ರೆಕಾರ್ಡ್ ಮಾಡ್ಕೊಡ್ರಿ ಅದನ್ನು. ಅವರು ಹಂಗೆ ಬರಮ್ಮ, ಇಲ್ಲಿ ತೋರಿಸ್ತೀನಿ ರಾಮಾಯಣ ಆಸ್ತಿ. ಇದು ನೋಡಿ 2001 ರಾಮಾಯಣ ತೋರ್ಸಪ್ಪ. ಇದು ನೋಡಿ ನಮ್ಮ ತಂದೆ ಹೆಸರಲ್ಲಿ ನೋಡ್ರಿ, ರಾಮಯ್ಯ ಬಿ ದೊಡ್ಡ ಮುನಿಯಪ್ಪ ವಿಭಾಗ ರಾಮಾಯಣ ಹೆಸರು ಆಯ್ತಾ? ರಾಮಣ್ಣ ನಾವು ಮಕ್ಕಳು ವಿಭಾಗ ಮಾಡ್ಕೊಂಡ ನನ್ನ ಹೆಸರು ಅದು 8 ನಮ್ದು 118/8. ತೋರಿಸಿ ಅದು ರೆಕಾರ್ಡ್ ತೋರಿಸಿ. 9 ಎಷ್ಟು ಎಕರೆ ಐತೆ ನೋಡೋಣ. ತೋರಿಸ್ಬೇಕಲ್ಲ. ನರಸಿಂಹಯ್ಯನ ಪಾಣಿ ನನ್ನ ಹತ್ರ ಇತ್ತು, ಅದು ಅಲ್ಲಿ ನಾನು ಇಟ್ಕೊಳ್ಳಿಲ್ಲ. 5 ಕುಂಟೆ ಇರೋದು ಅದು ತಾಂಡಿದ್ದೀನಿ. ಹೋಗ್ಲಿ ಸರ್, ನಾವು ಕೋರ್ಟ್ ಕೊಡ್ತೀವಿ, ಅವ್ರು ಕೋರ್ಟಲ್ಲೇ ಮಾಡೋಣ. ನಾವೇನ್ ಮಾಡ್ತಾ ಇದೀವಿ? ನಮ್ ಜಾಗ ಇತ್ತು, ನಾವ್ ಯಾರಿಗೂ ಮಾರಾಟ ಮಾಡಿ ಹಾಕೊಂಡಿದೀವಿ. ಆಲ್ರೆಡಿ ಕೋರ್ಟ್ ಅಲ್ಲಿ ಆಗಿದೆ. 23ನೇ ತಾರೀಕು ಇವ್ರಿಗೆ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಜಡ್ಜ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ ಅವರು. ಯಾಕೆ 100 ರೂಪಾಯಿ ಕೊಟ್ಟಿಲ್ವಾ ಅನ್ನೋರು. ಅದೇ ಏನ್ ಬಂದು ಕೇಳಿದ್ರೆ ಗೊತ್ತಾ? ನಮ್ಮ ಕಡೆ ಯಾಕಪ್ಪ ನೀನ್ ಜಾಗ ಇಕ್ಕಂತೀಯ ಜಮೀನವರು, ನಮ್ಮ ಕಡೆ ಬೇಡ ಬಿಡಪ್ಪ ಅಂತೇಳಿ ನಾವು ದಾರಿ ಬೇರೆ ಮಾಡ್ತೀವಿ. ಅವ್ರು ಹೇಳ್ತಿರೋದು ಏನು ಜಗಳ ಅಲ್ಲ. ಈಗೇನೋ ಸದ್ಯ ಕೆಲಸ ನಿಲ್ಲಿಸಿ ಕೋರ್ಟಲ್ಲಿ ಇದೆ. ಕೋರ್ಟ್ ಏನು ಮಾಡೋದಿಲ್ಲ ನಾವು. ಇವಾಗ ರೆಕಾರ್ಡ್ ಮಾಡ್ತಾರೆ ನೀವು. ಇಷ್ಟು ದಿನ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಇದು ತಿಪ್ಪೇಗುಂಡಿರಿ ರೊಚ್ಚ ನೀರು ಬಂದು ಊರ್ದು ನಿಂತ್ಕೊಂಡಾಯ್ತು. ಇದು ಒಣಗಕ್ಕೆ 5 ವರ್ಷ ಆಗದೆ. ಯಾವ ಮನೆ ಇತ್ತು ಸುಮ್ಮನೆ ಆ ಕಡೆ ಐತೆ ನೋಡಿ, ಅಲ್ಲಿ ನೋಡಿ ಸಮಯ ಇದು ಸಮಯ ನೋಡಿ, ಅಲ್ಲೈತೆ ನೋಡಿ. ಅದೇ ಅದು ಚೆಕ್ ಬಂದು ಚೇಂಜ್ ಮಾಡದೆ 3 ಪೇಪರ್ ಇದೆ ಸೀಲ್ಡ್. ಅದು ಕೋರ್ಟ್ ಬಂದಾಗ ಗೊತ್ತಾಗುತ್ತೆ. ಫಸ್ಟ್ ಇರೋದು ನಾರ್ತ್ ರೋಡ್, ಇವಾಗಿರೋ ಸೌತ್ ರೋಡ್. ಅವ್ರದ್ದು ಚೆಕ್ ಬಂದಿದ್ದು ಆ ಕಡೆ. ಈಗ ಅವರು ಹೇಳ್ತಾರೆ ಅಷ್ಟೇ ಸರ್. ಈಗ ಕೋರ್ಟ್ ತಿನ್ ಬರೋ ತನಕ ಕೆಲಸ ಮಾಡಿಸ್ಬೇಡಿ ಅಂತ ಹೇಳ್ತಾರೆ. ಡೇಟ್ ಒಂದು ಬಿಡುತ್ತೆ ಅಷ್ಟೇ ಮಾಡೋದು. ನಾವು ಅದೇ ಹೇಳ್ತಿರೋದು. ಇಲ್ಲಿಗಲ್ ಇದು ಮಾಡ್ತಾರೆ ಅವರು. ನನ್ನ ಮನೆ ಒಳಗೆ ನಾನಿದ್ದೀನಿ. ನನ್ನ ಕೈ ಹಿಡ್ದು ಆ ಯಪ್ಪ ಆಚೆ ಹಾಕ್ಕೊಡ್ದು ನನ್ನ ಪೊಸಿಷನಲ್ಲಿ ನಾನು ಕೂತಿದ್ದೀನಿ. ಕೋರ್ಟಲ್ಲಿ ಏನು ಇತ್ಯರ್ಥ ಆಗುತ್ತೋ ಅಲ್ಲಿವರೆಗೂ ನಾನು ಪೊಸಿಷನಲ್ಲಿ ಇದ್ದೀನಿ, ಇರ್ತೀನಿ. 72 ವರ್ಷ ವಯಸ್ಸು. ನನಗೇನು ಹೆಚ್ಚು ಕಡಿಮೆ ಆದರೆ ಈ ಅಪ್ಪನೇ ಕಾರಣ. ನಾನು ಒಬ್ಬನೇ ಇದ್ದೀನಿ. ಬಂದು ಇಷ್ಟ ಜನ ನೋಡ್ರಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ನೋಡಿ. ನೋಡ್ರಿ ಅಲ್ಲಿ ನೋಡ್ರಿ ಅವರು ಅಯ್ಯಮ್ಮ ಇದ್ದಿದ್ದು ನೋಡ್ರಿ. ಅಯ್ಯಮ್ಮ ನನ್ನ ಬಟ್ಟೆ ಹಿಡಿದು ಹೆಂಗಸರು ಬಂದು ಹಿಂಗೆ ಎಳಿತಾರೆ. ನೀನ್ ನನ್ನ ಮೇಲೆ ಯಾಕೆ ಬಂದೆ ಜಗಳಕ್ಕೆ? ನೀನ್ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಕ್ಕೆ ಹೆಂಗಸರು ಬಂದ್ರು ನನ್ನ ಸಪೋರ್ಟ್ಗೆ. ನೀನು ನನ್ನ ಮೇಲೆ ನನ್ನ ಅವತ್ತು ಹೇಳ್ದಂಗೆ, ಹೋದ್ವಾರ ಹೇಳ್ದಂಗೆ ಇವತ್ತು ಹೇಳಿಯಕ್ಕೆ ಬಂತೆ. ಯಾಕೆ ಹೇಳಿಯಕ್ಕೆ ಬಂತೆ ನೀನು ನನ್ನ? ಯಾಕೆ ಹೇಳ್ದೆ ನೀನು ನನ್ನ? ತಿರ್ಗಾ ಹೇಳಿಯಕ್ಕೆ ಬಂತಿದ್ಯಾ? ಹೆಂಗಸ್ರು ಇಷ್ಟ ಜನ ಇದ್ರು ನಂಗೆ ಸಪೋರ್ಟ್ ಆಗಿ. ಎಷ್ಟು ಧೈರ್ಯ ನಿನಗೆ? 72 ವಯಸ್ಸು ನೋಡ ಎಳಿಯಕ್ಕೆ ಬರಬಾರ್ದ ಹೆಂಗಸ್ರು? ಸಪೋರ್ಟ್ ಆಗಿ ನನಗೆ ಬಂದವ್ರೆ ಹೆಂಗಸ್ರು. ಹೌದು ನಿಜ, ನನಗೆ ಸಪೋರ್ಟ್ ಆಗಿ ಬಂದವ್ರು ಹೆಂಗಸ್ರು. ತಿರ್ಗಾ ಎಳಿಯಕ್ಕೆ ಬಂದಿದ್ಯಾ ನನ್ನ? ಅವತ್ತು ತಳ್ಳಿ BP ಶುಗರು 450 500. ನಂಗೇನು ಹೆಚ್ಚು ಕಡಿಮೆ ಆದರೆ ಈ ಅಪ್ಪನೇ ಕಾರಣ ರೀ. ಈ ಅಪ್ಪನೇ ಕಾರಣ. ನನಗೇನು ಹೆಚ್ಚು ಕಡಿಮೆ ಆದ್ರೂ
ಸರಿ ಅವ್ರದೇನು ಡಾಕ್ಯುಮೆಂಟ್ಸ್ ಕೋರ್ಟಲ್ಲಿ ಸರಿ ಮಾತ್ರ ಇದೆಯಾ ಕೋರ್ಟ್ ಮತ್ತೆ ಆ ಕೋರ್ಟ್ ಅಲ್ಲಿ ಕೊಡಿ. ನಾವು ಯಾಕೆ ಪೊಸಿಷನ್ ಇರಬಾರ್ದು? ನಮ್ದೆಲ್ಲ ಐತೆ, ನಾವು ಮಾರಿಲ್ಲ, ನಾವು ಪೊಸಿಷನ್ ತೋರಿಸಿದೀವಿ ನೋಡಿದ್ದಾರೆ ಬೋಗಸ್ ಅದೇ ಮೊದಲನೇ ಪೇಪರ್ಗೆ ಚೆಕ್ ಬಂದು ಬೋಗಸ್ಸು ನಾನು ಪ್ರೂಫ್ ಮಾಡ್ತೀನಿ. ಅಲ್ಲ ಎಲ್ಲಿ ಗೊತ್ತಾ, ಈ ಕಡೆ ತೋರ್ಸವ್ರು ಅಷ್ಟೇ ಕೊಟ್ಟಿಲ್ಲ, ಯಾವ್ದು ಒಂದೇ ಒಂದು ಪೇಪರ್ ತೋರ್ಸವ್ರೆ. ಯಾರು ಗೊತ್ತಾ ಇಲ್ಲಿ ಯಾವ ಪೇಪರ್ ತೋರ್ಸವ್ರು ಗೊತ್ತಾ? ಇವ್ರ ಹೆಸರಿಗೆ ಆಗೋ ತೋರ್ಸವ್ರೆ, ಅವರು ಇವ್ರ ಹೆಸರು ಮಾಡ್ಕೊಂಡವ್ರೆ. ಆಮೇಲೆ ಇನ್ನೊಂದು ಕೇಳ್ರಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಕತೆ ಹೇಳ್ತೀನಿ. ಬೇರೆ ಹೆಸರದು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಬೇರೆ ಹೆಸರು ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ಗೆ. ಯಾಕೆ ಬೇರೆ ಹೆಸರು ಕೊಡೋಣ? ಬೋಗಸ್ ಈಗ ಅದು ಡಿಸೈಡ್ ಆಗುತ್ತೆ ಆಮೇಲೆ. ನಾನು ಇದು ಬೋಗಸ್ ಅಂತ ನಾನು ಹೇಳಕ್ಕಾಗಲ್ಲ. ಆಯ್ತು ಸ್ವಾಮಿ, ಇವಾಗ ನಾವ್ ಇಷ್ಟೆಲ್ಲ ತೋರಿಸಿದೀವಲ್ಲ, ಹಂಗೆ ನಮಗೆ ಮೂಲ ಯಾವ್ದಾದ್ರು ನಾವು 40 ತೋರಿಸಿದೀವಿ. ಮೂಲ ಇಟ್ಕೊಳಕ್ಕೆ ನಾವು ಈ ಆಸ್ತಿ ತಾತಂಗ ಅವ್ರು ಅಲ್ವೇಲ್ಲ, ನಾವು ಈ ವಂಶಸ್ಥರಲ್ಲ. ಈ ಕಡೆ ಕೇಳ್ರಿ, ಮೂಲ ನಮಗ್ ಬರ್ಕೊಟ್ಟಿರೋರ ಹತ್ರ ಪೇಪರ್ ಕೇಳ್ತೀರಾ ಕೇಳಲ್ವಾ? ಒಂದ್ ನಿಮಿಷ, ಇದಕ್ಕೆ ಕ್ಲಾರಿ ಕೊಡ್ರಿ. ಇವರು ಸೈಟ್ ನೀವು ತಗತ್ತೀರಾ, ಇವ್ರಿಗೆ ಹೆಂಗ್ ಸೈಟ್ ಬಂತು ಅಂತ ಇವ್ರ ಪೇಪರ್ ನಿಮ್ಗೆ ಕೊಡ್ಬೇಕಲ್ವಾ? ಕೊಡಿ. ಇಲ್ಲ ಇಲ್ಲ ಇಲ್ಲ, ಪೇಪರ್ ಇಲ್ಲ. ಪಕ್ಕಾ ರಿಜಿಸ್ಟರ್ಗಳು ಮಾಡ್ಕೊಟ್ಟವರಲ್ಲ ಪಕ್ಕಾ ರಿಜಿಸ್ಟರ್ಗಳಾಗಿದೆ. ಕೆಂಪರಾಜಮ್ಮಂಗ್ ರಿಜಿಸ್ಟರ್ ಆಗಿದೆ. ಪೇಪರ್ ಇಲ್ಲ. ಒಂದ್ ವಿಷಯ ಹೇಳ್ತೀನಿ ನೋಡಿ, ಪೇಪರ್ ಇಲ್ಲ. ನಿಮ್ಮದ್ರ ಬಗ್ಗೆ ನಾನು ಹೇಳೋದಲ್ಲ, ಬೆಂಗಳೂರಲ್ಲಿ ನಡೆಯೋದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಲೈವ್ ಅಲ್ಲಿ ವಿಚಾರ ಮಾತ್ರ ಕ್ಲಾರಿಫೈ ಮಾಡೋಣ. ಮಾರ್ಬಿಡ್ತಾರೆ, ಫಸ್ಟ್ ಮಾರ್ಬಿಡ್ತಾರೆ ಜನ. ಮಾರ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅವ್ನ ಯಾರು ಮಾರಿದ್ ನಂಗೆ ಗೊತ್ತಿಲ್ಲ, ಈ ತರ ನಡೆಯುತ್ತೆ ಬೆಂಗಳೂರಲ್ಲಿ. ನಾವೇನ್ ಹೇಳ್ತೀವಿ, 20 ವರ್ಷದಿಂದ ನೀವ್ ಎಲ್ಲೋಗಿದ್ರಿ, ಅವತ್ತು ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ನಮ್ಮ ತಂದೆಯವರು ಕೂಲಿ ಮಾಡಿ ನಾಲಿ ಮಾಡಿ ನಾವು ಒಂದು ಹೆಣ್ಮಕ್ಳು ಇರ್ತಾರೆ, ಅವ್ರ ಜೀವನಕ್ಕೆ ಅಂತ ಮಾಡಿರ್ತಾರೆ. ಅದನ್ನ ಬಂದು ಇವ್ರು ಇವಾಗ ಅಕ್ವೈರ್ ಮಾಡಕ್ ಹೋದ್ರೆ ನಾವ್ಗಳು ಎಲ್ಲೋಗ್ಬೇಕು? ನಾವೇನ್ ಕೋಟಿಗಟ್ಲೆ ಆಸ್ತಿ ಮಾಡಿದೀವ? ಇವ್ರಂಗೆ ನಮ್ಮ ಹತ್ರ ದುಡ್ಡಿದ್ರೆ ನಾವು 20 ವರ್ಷದ ಆದ್ಮೇಲೆ ಮನೆ ಇಲ್ಲ ಅಂತ ಹೇಳ್ತಾರಲ್ಲ ಇವರು. ಮನೆ ಕಟ್ತೀವಿ ಸರ್, ನಮ್ಮ ಹತ್ರ ದುಡ್ಡಿದ್ರೆ ನಾವ್ ಯಾರು ಕಟ್ಸಲ್ಲ? ನೀವು ಕಟ್ಸಲ್ವಾ ಮನೇನ? ಯಾರು ಕಟ್ಸಲ್ಲ? ದುಡ್ಡಿದ್ರೆ ಎಲ್ಲರೂ ಕಟ್ಟಿಸ್ತಾನೆ, ದುಡ್ಡಿಲ್ದಕ್ಕೆ ನಾವು ಇದ್ದೀವಿ. ಕೆಟ್ಟದಾಗ ಮಾತಾಡ್ತೀನಿ ನಾನು, ಸುಮ್ಮನೆ ಹೇಳ್ತೀನಿ. ಮಾರ್ದವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತೀನಿ. ಯಾಕೆ ಅವ್ರೆ ನನ್ನ ತಿನ್ನಲ್ವಾ? ಮತ್ತೆ ಇವತ್ತು ಬರ್ಬೇಕಲ್ವಾ? ಯಾಕಪ್ಪ ನಾವು ಬರಲ್ಲ ಸರ್. ಈ ಸಾರಿ ನಾನು ಹೇಳ್ತಾ ಕೇಳಿ, ಈಗ ಇಲ್ಲಿರೋರು ಯಾರು ಬರಲ್ಲ. ಯಾಕೆಂದ್ರೆ ಎಲ್ಲ ಬರೀ ಇಂಥ ನನ್ನ ಮಕ್ಳ ಇರೋದು. ನಾನು ಈಗ ಹೇಳ್ತಾ ಇದ್ದೀನಿ, ಇಷ್ಟೊತ್ತು ತಡ್ಕೊಂಡಿದ್ದೀನಿ. ಬರೀ ಇಂಥ ನನ್ನ ಮಕ್ಳೆ ಕಚಡ ನನ್ನ ಮಕ್ಳೆ ಇಲ್ಲಿ ಇರೋದು. ಬರೀ ಅವ್ರವ್ರ ಮನೆ ಕನ್ನ ಹಾಕಿ 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 ಅವ್ರ ಮನೆ ಹೊಟ್ಟೆ ತುಂಬಿಸಿ ಎಷ್ಟು ದಿನ ಬದುಕ್ತೀರಾ? ಹೋಗ್ಬೇಕಾದ್ರೆ ಎತ್ಕೊಂಡು ಹೋಯ್ತಿದ್ದೀರಾ ನೀವೆಲ್ಲ? ಯಾಕೆ ಬಡವ್ರಿಗೆಲ್ಲ ಇವ್ರು ಅನ್ಯಾಯ ಮಾಡ್ತಾರೆ? 20 ವರ್ಷ ಆದ್ಮೇಲೆ ಬಂದು ಇದಕ್ಕೆ ಹಾಕ್ತಿರಲ್ಲ, ನಿಮ್ಗೆ ಹೇಗೆ ಸಿಗ್ತದೆ? ₹1 ಕೊಟ್ಟವ್ರ ಕೇಳಿ. ಇದರಲ್ಲಿ ಇದ್ರದ್ದು ಇಟ್ಕೆ ತಂದಿದೆ ನೋಡಿ, ಅದೇ ಗೋಡೆ ಐತೆ ನೋಡ್ರಿ, ಮನೇನೆ ಈ ಕಥ ಒಳಗೂ ಮನೆ ಬಂದೈತೆ. ಬೇಡ ಮೊಬೈಲ್ ಹಂಗೆ ವಾಟ್ಸಪ್ ಅಲ್ಲಿ ಕಳಿಸಿ, ವಿಡಿಯೋ ಹಾಕೊಳ್ತೀವಿ. ಹೇಳಕ್ಕೆ ನಾನು ಹೇಳ್ತೀನಿ ಸರ್, ಯಾವಾಗಾರು ಬಂದು ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕಟ್ಸಕ್ ನೀನು 20 ವರ್ಷದಿಂದ ನಾವ್ ಇದೀವಿ ಪೊಸಿಷನ್ ನಲ್ಲಿ. ನೀವು ಇವಾಗ್ಲೂ ನಾನು ಇದೀನಿ ಪೊಸಿಷನ್ ನಲ್ಲಿ, ಇವತ್ತು ಇದೀನಿ ನಾನು ಪೊಸಿಷನ್. ನಾನು ನನ್ನ ಪೊಸಿಷನ್ ಬಿಟ್ಕೊಡಲ್ಲ. ಅವ್ರು ಕೋರ್ಟ್ ಹೋಗಿ ತಗೊಂಡ್ಲಿ, ನಾವು ಬೇಡ ಅನ್ನಲ್ಲ, ಹೋಗ್ತೀವಿ. ನಾವು ಕೋರ್ಟ್ ಆರ್ಡರ್ ಮಾಡಿದ್ರೆ ಹೋಗ್ತೀವಿ ಪೊಸಿಷನ್ ಇಂದ. ಮನೆ ಕಟ್ಬೇಕಾದ್ರೂ ಅದಕ್ಕೂ 108 ಇದನ್ನ ಕೇಳ್ತಾರೆ. ಈಗ ನಾನು ಒಂದು 30,000 ರೂಪಾಯಿ ನಾನು ಲೋನ್ ಕಟ್ಬೇಕು ಅಂದ್ರೆ ನಿನ್ಗೆ ಏನ್ ಅದ್ ಹೆಂಗಿರ್ತಿಯಮ್ಮ? ನಿನ್ನ ಮುಗಿಸ್ತೀನಿ ಅಂತ ಕೇಳ್ತಾನೆ ಅಪ್ಪ, ಮುಗಿಸ್ಬಿಡ್ಲಿ. 72 ವರ್ಷದವಳನ್ನ ಮನೆ ಇದ್ದಿದ್ದ ಇದು? ಹೌದು ಸರ್, ಒಂದ್ ನಿಮಿಷ ನೀವು ನೋಡ್ಬಿಡಿ. ಯಾಕೆ ಮನೆ ರೀ? ಇಲ್ಲೇನು ಅಕ್ಕಪಕ್ಕವರೆಲ್ಲ ಹೇಳ್ತಾರೆ ರೀ. ಲಕ್ಷ್ಮಣ ಹೇಳ್ತಾನೆ, ಪಕ್ಕದ ಜಮೀನು ಓನರು ಹೇಳಿದ್ರೆ ಅವ್ರ ಮನೆ ದೇವ್ರಡೆಗೂ ಹಾಳಾಗೋಗುತ್ತೆ. ಆ ಮನೇಲಿ ಏನಾರು ಆ ಸೈಟ್ ಅಲ್ಲಿ ಮನೆ ಇರ್ಲಿಲ್ಲ ಅಂದ್ರೆ ದೇವ್ರಡೆಗೂ ಅವ್ರ ಮನೆ ಹಾಳಾಗುತ್ತೆ. ಯಾಕೆ ನೀನೇ ಮೋಸ ಮಾಡಿರೋದು? ಅವಳಲ್ಲ, ಕೆಂಪರಾಜಮ್ಮ ಅಲ್ಲ, ನೀನೇ ಮೋಸ, ನೀನೇ ಮೋಸ. ಹೋಗೋದ್ರಿಂದ ಏನ್ ಸಿಗುತ್ತೆ? ಕೆಂಪರಾಜಮ್ಮ ಅಲ್ಲ, ಇದೆ ಅದೇನೆ. ಸರ್ ನವೆಂಬರ್ ಅಲ್ಲಿ ಬಂದು ನಾನೇ ಸರ್ವೆ ಮಾಡ್ತಿದ್ದೀನಿ ಸರ್. ಅದಕ್ಕೂ ಯಾಕೆ ಸಂಬಂಧ ಇಲ್ಲ? ಯಾರಿಗೆ ಮಾತಾಡ್ತೀಯ? ನಮ್ ಕಡೆ ಎಲ್ಲ ಸರ್ ಇದು ಮನೆಗಳು ನೋಡ್ರಿ, ಈ ಬಿಲ್ಡಿಂಗು ಕೇಳ್ರಿ, ಇಲ್ಲಿ ಇವಾಗ ಅವಲ್ಲ ಶೆಡ್ಗಳು ಆ ಕಡೆ ಇದ್ದಾವ, ಈ ಕಡೆ ಕಟ್ಟಿದೀವಿ. ಯಾಕೆ ಬೇರೆ